ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ಚೇಂಜ್ ಆಗುತ್ತಾ ಅಂತ ಬಹಳ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋನ ಇಲ್ಲಿ ಸಿ ಅಂಡ್ ಆರ್ ನಿಯಮದಲ್ಲಿ ಇಲ್ಲಿ ಏನ್ ಹೇಳಿದಾರೆ ಅನ್ನೋದನ್ನ ಇಲ್ಲಿ ಮೊದಲಿಗೆ ನಿಮ್ಗೆ ತೋರಿಸ್ಬಿಡ್ತೇನೆ ನೋಡ್ರಿ. ಸೊ ಇಲ್ಲಿ ಪತ್ರಿಕೆ 1 ಏನಂತಿ ಸಾಮಾನ್ಯ ಪತ್ರಿಕೆ ಇರ್ತದ. ಸೊ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಜಿಕೆ ಪತ್ರಿಕೆ ಇರ್ತದ. ಅದರಲ್ಲಿ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಎಲ್ಲವೂ ಕೂಡ ಇದರಲ್ಲಿ ಪತ್ರಿಕೆ 1ದಲ್ಲಿ ಇಲ್ಲಿ ಬರುತ್ತದ. ನೆಕ್ಸ್ಟ್ ಇಲ್ಲಿ ಪೇಪರ್ 2 ಸಂಬಂಧಪಟ್ಟಂಗೆ ಏನೈತಿ, ಪೇಪರ್ 2 ಸಂಬಂಧಪಟ್ಟಕ್ಕೆ ಇದು ನಿರ್ದಿಷ್ಟ ಪರೀಕ್ಷೆ ಆಗಿರ್ತದ. ಇದನ್ನ ಏನೈತಿ ನೇಮಕಾತಿ ಸಮಿತಿಯು ಏನೈತಿ ಈ ತರ ವಿಷಯವನ್ನ ಇಲ್ಲಿ ನಿರ್ದೇಶಿಸ್ತದ ಅಂತ ಇಲ್ಲಿ ಕೊಟ್ಟಿರ್ತಾರ. ಸೊ ಅವ್ರು ಇಲ್ಲಿ ಸಿಲೆಬಸ್ ಅನ್ನ ಸೆಲೆಕ್ಟ್ ಮಾಡ್ತಾರೋ. ಆಯ್ಕೆ ಮಾಡಲಾಗುತ್ತಿರುವ ಕೆಲಸದ ಸ್ವರೂಪ ಮತ್ತು ನೇಮಕಾತಿ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ ಅರ್ಹತಾ ಪರೀಕ್ಷೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅಂತ ಇಲ್ಲಿ ಕೊಟ್ಟಿದಾರ. ಸೊ ಇಲ್ಲಿ ಪತ್ರಿಕೆ 2 ದಲ್ಲಿ ಏನೈತಿ, ಇದರಲ್ಲಿ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರ್ತದ. ಬಟ್ ಚೇಂಜ್ ಮಾಡಿದ್ರು ಅವ್ರ 20 to 30% ಮಾತ್ರ ಚೇಂಜ್ ಮಾಡಬಹುದು. ಸೊ ಇಷ್ಟ ಚೇಂಜ್ ಮಾಡಬಹುದು ಹೊರತಾಗಿ ಜಾಸ್ತಿ ಏನ ಚೇಂಜ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಮ್ಯಾಥಮೆಟಿಕ್ಸ್ ಏನೈತಿ, ಫಿಸಿಕ್ಸ್ ಎಲ್ಲ ಐತಿ, ನೀವು ನೋಡೇ ಇರ್ತೀರಿ ಲಾಸ್ಟ್ ಟೈಮ್ ಕರೆದಾಗ. ಸೊ ಒಂದ್ ವೇಳೆ ಚೇಂಜ್ ಆದ್ರೂ ಮ್ಯಾಥಮೆಟಿಕ್ಸ್ ಇರ್ತದ. ಬಟ್ ಚಾಪ್ಟರ್ಗಳ ಹೆಚ್ಚು ಕಮ್ಮ ಆಗ್ಬಹುದು. ಅಂದ್ರೆ ಈ ಹಿಂದ 2016 ಏನ ಗೌರ್ಮೆಂಟ್ ಕಡೆಯಿಂದ ಆದಾಗ ಏನೈತಿ, ಅಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಮೇಲೆ ಕ್ವಶನ್ ಬರ್ತಿದ್ದು, ಹಾಗೆ ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ ಬರ್ತಿದ್ದು, ನೆಕ್ಸ್ಟ್ ಇಂಟಿಗ್ರಲ್ ಮೇಲೆ ಕ್ವಶನ್ ಬರ್ತಿದ್ದು, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ ಬರ್ತಿದ್ದು. ಬಟ್ ಇವ್ ಯಾವ ಚಾಪ್ಟರ್ ಏನೈತಿ ಈಗ ಹಿಂದ 2024 ಕರೆದಾಗ ಏನೈತಿ ಇದರಲ್ಲಿ ಯಾಡ್ ಇಲ್ಲ. ಇವ ನೀವು ನೋಡೇ ಇರ್ತೀರಿ. ಇವೆಲ್ಲವೂ ಕೂಡ ಏನೈತಿ ಈಗಿಂತ್ರೊಳಗ ಯಾಡ್ ಇಲ್ಲ. ಮತ್ತ ಮೊದ್ಲಿಗೆ ಏನೈತಿ ಇವೆಲ್ಲ ಇದ್ದು ಚಾಪ್ಟರ್ಸ್ ಗಳು, ಇವೆಲ್ಲ ಕೂಡ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಇವೆಲ್ಲ ಚಾಪ್ಟರ್ಸ್ ಇದ್ದು. ಹಾಗಾಗಿ ಇಲ್ಲಿ ಚೇಂಜಸ್ ಆದ್ರೂ 20 to 30% ಚೇಂಜ್ ಆಗ್ಬೋದು. ಇಲ್ಲ ಏನೈತಿ ಓಲ್ಡ್ ನೋಟಿಫಿಕೇಶನ್ ಏನೈತಿ ಕಂಟಿನ್ಯೂ ಮಾಡೋದಂದ್ರೆ ಏನೈತಿ ಸೇಮ್ ಸಿಲೆಬಸ್ ಇರ್ತದ. ಸೊ ಅದಕ್ಕಾಗಿ ನೀವು ಓಲ್ಡ್ ಸಿಲೆಬಸ್ ಇರ್ಲಿ ಅಂತ ನೀವು ಇಲ್ಲಿ ಅಬ್ಜೆಕ್ಷನ್ ಹಾಕ್ಬೇಕು. ಇಲ್ಲಿ 15 ದಿನ ಟೈಮ್ ಅನ್ನ ಕೊಟ್ಟಿರ್ತಾರ. ಸೊ ಅದಕ್ಕಾಗಿ ನೀವು ಅಬ್ಜೆಕ್ಷನ್ ಲೆಟರ್ ಅನ್ನ ನೀವು ಇಲ್ಲಿ ನನ್ನ ಕಡೆ ಐತಿ, ಅದನ್ನ ಸೆಂಡ್ ಮಾಡ್ತೀನಿ ಗ್ರೂಪ್ ನಲ್ಲಿ. ನೀವು ಅದನ್ನ ಪ್ರಿಂಟ್ ಹೊಡ್ಕೊಂಡು ಅಥವಾ ಕೈಲೇ ಬರೋದು ಏನೈತಿ, ನೀವು ಇಲ್ಲಿ ಕೆಳಗೆ ಕೊಟ್ಟಿರುವ ಅಪಾರ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ, 5ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಗೇಟ್ ನಂಬರ್ 3, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಇಲ್ಲಿ ಬೆಂಗಳೂರು, ಈ ಒಂದು ಅಡ್ರೆಸ್ಗೆ ನೀವು ಇಲ್ಲಿ ಪೋಸ್ಟ್ ಅನ್ನ ಮಾಡ್ಬೇಕಾಗ್ತದ. ಸೊ ಇಲ್ಲಿ ಈಗಿಂದ ಏನೈತಿ PUC ಕ್ಯಾನ್ಸಲ್ ಮಾಡಿದಾರ. PUC ಮೇಲೂ ಇದ ಮೊದ್ಲಿಗೆ ಇತ್ತು, ಈಗ ಇದನ್ನ ಕ್ಯಾನ್ಸಲ್ ತಂದಾರ. ಸೊ ಇದಕ್ಕಾಗಿ ಸೇವ್ PUC ಅಂಡ್ ಲ್ಯಾಂಡ್ ಸರ್ವೆ ಅಂತ ಇಲ್ಲಿ ನೀವು ಮಾಡ್ಬೇಕಾಗ್ತದ. ಸೊ ಇಲ್ಲಿ PUC ಮೇಲೆ ಇದನ್ನ ಕಂಡಕ್ಟ್ ಮಾಡ್ರಿ ಅಂತ ಓಲ್ಡ್ ನೋಟಿಫಿಕೇಶನ್ ಏನೈತಲ್ಲ, ಸೊ ಅದನ್ನ ಕಂಟಿನ್ಯೂ ಮಾಡ್ರಿ ಅಂತ ಇಲ್ಲಿ ನೀವು ಅಬ್ಜೆಕ್ಷನ್ ಹಾಕ್ರಿ. ಸೊ ಅದನ್ನ ಕಂಟಿನ್ಯೂ ಮಾಡಿದ್ರು ಕೂಡ ಏನೈತಿ ಇಲ್ಲಿ ನೀವು ಸಿಲೆಬಸ್ ಅದ ಓಲ್ಡ್ ಸಿಲೆಬಸ್ ಏನೈತಲ್ಲ ನಿಮ್ಗೆ ಅದ ಬರ್ತದ. ಸೊ ಹಾಗಾಗಿ ಎಲ್ಲರೂ ಕೂಡ ಏನೈತಿ ಇದನ್ನ ಪೋಸ್ಟ್ ಅನ್ನ ಮಾಡ್ರಿ. ಇನ್ನೂ ಟೈಮ್ ಅದ, ಇನ್ನೂ 15 ದಿವಸ ಅಂದ್ರ ಇದ 8ನೇ ತಾರೀಕು ಬಂದಿತ್ತು, ಇನ್ನು 20ನೇ ತಾರೀಕುವರೆಗೂ ನೀವು ಹಾಕ್ಬೋದು ಲೆಟರ್ ಅನ್ನ. ಸೊ ಇಲ್ಲಿ ಲೆಟರ್ ಯಾವ ರೀತಿ ಅದ ಅಂತ ನೋಡ್ರಿ. ಸೊ ಇಲ್ಲಿ ಗೆ ಅದ, ಇಲ್ಲಿ ನಿಮ್ಮ ಹೆಸರ, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ಹಾಕ್ರಿ. ಸೊ ಭೂಮಾಪಕರ ನೇಮಕಾತಿ ಕರಡು ನಿಯಮ 2026ರಲ್ಲಿ JOC ವಿಭಾಗದ ವಿದ್ಯಾರ್ಥಿ ಹಾಗೂ ಸೆಕೆಂಡ್ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯನ್ನು ಕೈ ಬಿಟ್ಟಿರದ ವಿರುದ್ಧ ಆಕ್ಷೇಪಣೆ ಇಲ್ಲಿ ಕುರಿತು ಇರ್ತದ. ಸೊ ಇಲ್ಲಿ ಈ ಹಿಂದೆ ಏನೈತಿ ಜಾರಿಯಲ್ಲಿರುವ JOC ಅರ್ಹತೆ ಮತ್ತು ಸೆಕೆಂಡ್ PUC ಗಣಿತ ವಿಷಯದಲ್ಲಿ ಕನಿಷ್ಠ 60 ಅಂಕ ಅರ್ಹತೆಯನ್ನು ಸಂಪೂರ್ಣವಾಗಿ ಕೈ ಬಿಡಲಾಗಿದೆ. ಸೊ ಇದರಿಂದ ಏನೈತಿ ತೀವ್ರ ಅನ್ಯಾಯವಾಗಲಿದೆ. ಆದ್ದರಿಂದ ತಾವು ಹಳೆಯ ಅಧಿಸೂಚನೆ, ಸೊ ಈ ಹಳೆಯ ಅಧಿಸೂಚನೆಯನ್ನ ನಡೆಸಿದ್ರೆ ಏನೈತಿ ನಿಮ್ಗ ಆಟೋಮೆಟಿಕ್ ಸಿಲೆಬಸ್ ಯಾವ್ದು ಚೇಂಜ್ ಆಗಂಗಿಲ್ಲ. ಹಾಗೆ ಎಲ್ಲರಿಗೂ ಕೂಡ ಏನೈತಿ ಅವಕಾಶ ಸಿಗ್ತದ. ಸೆಕೆಂಡ್ PUC ಆಯ್ತು, ಈ JOC ಆಯ್ತು. ಸೊ ಅದಕ್ಕಾಗಿ ಹಳೆಯ ಅಧಿಸೂಚನೆಯನ್ನ ಮುಂದುವರಿಸಿ ಅಂತ ನೀವು ಎಲ್ಲರೂ ಅಬ್ಜೆಕ್ಷನ್ ಅನ್ನ ಕೊಡ್ರಿ. ಸೊ ಇದೊಂದು ಲೆಟರ್ ದಲ್ಲಿ ಅದನ್ನ ಬರೆಯಲಾಗಿದೆ. ಸೊ ಈ ಲೆಟರ್ ಏನೈತಿ ನಾನು ಗ್ರೂಪ್ ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸೆಂಡ್ ಮಾಡಿರ್ತೀನಿ. ಸೊ ಇದನ್ನ ಪ್ರಿಂಟ್ ಅನ್ನ ತಕೊಂಡು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಕವರ್ ಅನ್ನ ತೋರಿ. ಕವರ್ ಬಾರ 5 ರೂಪಾಯಿ ಎಲ್ಲ ತಗೋತಾರೋ. ಸೊ ಕವರ್ ಅನ್ನ ತಂದು ನೀವು ಸ್ಪೀಡ್ ಪೋಸ್ಟ್ ಅನ್ನ ಮಾಡಬಹುದು. ಸೊ ಅದಕ್ಕೆ ಸ್ಪೀಡ್ ಪೋಸ್ಟ್ಗೂ ಇಲ್ಲಾಂದ್ರೂ 30-40 ರೂಪಾಯಿ ತನ ಇರ್ತದೆ. ಸೊ ಒಂದು 50 ರೂಪಾಯಿ ಖರ್ಚು ಆಗ್ಬೋದು, ಜಾಸ್ತಿ ಏನಾಗೋದಿಲ್ಲ. ಸೊ ಇಷ್ಟರೊಳಗೆ ನೀವು ಕಳಿಸಬಹುದಾಗಿರ್ತದೆ. ಸೊ ನೋಡ್ರಿ, ಇದು ನಿಮ್ಮ ಒಳ್ಳೇದಕ್ಕನ ಐತಿ. ಸೊ ಸಿಲೆಬಸ್ ಚೇಂಜ್ ಆಗಬಾರ್ದಂದ್ರೆ ಇದನ್ನ ನೀವು ಖಂಡಿತವಾಗಿ ಮಾಡ್ಲೇಬೇಕು. ಮತ್ತೆ ಸಿಲೆಬಸ್ ಚೇಂಜ್ ಆದ್ರೂ ಬಹಳ ಅಂದ್ರೆ 20 ದಿಂದ 30% ಮಾತ್ರ ಚೇಂಜ್ ಆಗ್ತದೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ ಅಂತ ಹೇಳ್ಬೋದಾಗಿರ್ತದ. ಸೊ ಇನ್ನು ಏನಾದ್ರೂ ನೀವು ಡೌಟ್ಗಳಿದ್ರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ. ಸೊ ಅಥವಾ ಪರ್ಸನಲ್ ಆಗಿ ಟೆಲಿಗ್ರಾಮ್ದಲ್ಲಿ ಕೂಡ ಮೆಸೇಜ್ ಮಾಡ್ರಿ. ಸೊ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟ ನಾವು ಕೂಡ ಮಾಡ್ತೀವಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.